ಹೇಗಾದರೂ ಪ್ರಮೋದನೊಂದಿಗೆ ಮಾತನಾಡಿ ಸುಗುಣಾಳ ಮದುವೆಯನ್ನು ನಿಲ್ಲಿಸುವ ಯೋಚನೆಯಲ್ಲಿದ್ದಳು ಅಮೃತ. ರಾತ್ರಿಯೆಲ್ಲ ನಾಳೆ ಯೋಚನೆಯಲ್ಲೇ ನಿದ್ರೆ ಇಲ್ಲದೆ ಒದ್ದಾಡುತ್ತಿದ್ದ ಅವಳಿಗೆ ಬೆಳಗಿನ ಜಾವದಲ್ಲಿ ನಿದ್ದೆ ಹತ್ತಿತ್ತು. ಆದರೂ ಬೆಳಗ್ಗೆ ಬೇಗನೆ ಎದ್ದು ಪ್ರಮೋದನಿಗೆ ಒಂದು ಸಂದೇಶವನ್ನು ಕಳುಹಿಸಿ ಕಾಲೇಜಿನಲ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು ಎಂದು ತಿಳಿಸಿದಳು. ತಯಾರಾಗಿ ಕೆಳಗೆ ಬಂದ ಅಮೃತಾಳನ್ನು ನೋಡಿದ ಕೌಸಲ್ಯ ಮತ್ತು ಅನಘಾಗೆ ಎಂದು ಇಲ್ಲದ ಅಮೃತ ಇಂದು ಅಷ್ಟು ಬೇಗ ಎದ್ದು ರೆಡಿಯಾಗಿ ಬಂದದ್ದು ನೋಡಿ ಆಶ್ಚರ್ಯವಾಗಿತ್ತು. ಅಮ್ಮು, ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಟಿರುವನ ಅಂತ ನೋಡು ಎಂದರು ಕೌಸಲ್ಯ ಅವಳನ್ನೇ ನೋಡುತ್ತಾ. ಯಾಕಮ್ಮ ಎಂದಳು, ಅವರು ಹೇಳಿದ್ದು ಸರಿಯಾಗಿ ತಿಳಿಯದೆ. ಯಾಕೂ ಇಲ್ಲ, ನಮ್ಮನೆ ಯುವರಾಣಿಯವರು ಇಷ್ಟು ಬೇಗ ಎದ್ದು ಕಾಲೇಜಿಗೆ ರೆಡಿಯಾಗಿ ಕೆಳಗೆ ಬಂದಿದ್ರಲ್ಲ ಅದಕ್ಕೆ. ಅದು ಸರಿ, ಏನು ವಿಷಯ, ಬೇಗ ರೆಡಿಯಾಗಿದೆಯಲ್ಲ ಎಂದರು. ಅಮ್ಮ, ನಿನ್ನೆನೆ ಹೇಳಲಿಲ್ವಾ ಇಂಟರ್ನಲ್ಲಿದೆ ಅಂತ, ಅದಕ್ಕೆ. ಹಾಗೆ ನಾನು ಕ್ಯಾಂಟೀನಲ್ಲೇ ತಿಂಡಿ ತಿಂದ್ಕೊಳ್ತೀನಿ ಎಂದು ಅವಸರದಲ್ಲೇ ಹೋದಳು. ಕಾಲೇಜಿನ ಒಳಗೆ ಹೋದವಳು ತನ್ನ ಗೆಳತಿಯರೊಟ್ಟಿಗೆ ಪ್ರಮೋದನ ಬಗ್ಗೆ ಕೇಳಿದಳು. ಅವನು ಇನ್ನೂ ಬಂದಿಲ್ಲ ಎಂದರು ಅವರು. ಸರಿ ಎಂದು ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಬರಬಹುದೆಂದು ಕಾದಿದ್ದೇ ಆಯಿತು. ಆದರೆ ಅವನ ಸುಳಿವಿಲ್ಲ. ಕ್ಲಾಸ್ಗೆ ಟೈಮ್ ಆಯಿತು ಎಂದು ಹೊರಟರು. ಮನಸ್ಸಿಲ್ಲದೆ ಎಲ್ಲ ತರಗತಿಗಳನ್ನು ಮುಗಿಸಿದರು. ಸಂಜೆ ಹೊತ್ತಿಗೆ ಆಚೆ ಬಂದಾಗ ಪ್ರಮೋದ್ನ ಸ್ನೇಹಿತ ಕಾರ್ತಿಕ್ ಸಿಕ್ಕಿದ್ದ. ಕಾರ್ತಿಕ್ನ ಬಳಿ, ಕಾರ್ತಿಕ್, ಪ್ರಮೋದ್ ಎಲ್ಲಿ, ಇವತ್ತು ಕಾಲೇಜ್ಗೆ ಬಂದೇ ಇಲ್ಲ ಎಂದಳು ಸಹಜವಾಗಿರುವಂತೆ. ಅಯ್ಯೋ ಅಮೃತ, ನಿಮಗೆಲ್ಲ ಹೇಳೋದೇ ಮರ್ತೆ. ಬೆಳಗ್ಗೆ ಕಾಲೇಜ್ಗೆ ಬೇಗನೆ ಬರ್ತಿದ್ದ ಪ್ರಮೋದ್. ಆಗ ಅವನ ಬೈಕಿಗೆ ಯಾವುದೋ ಕಾರ್ ಗುದ್ದಿದೆ. ಪ್ರಮೋದ್ ಬೈಕಿಂದ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದೆ. ಚಿಕ್ಕಪುಟ್ಟ ಗಾಯವಾಗಿದೆ ಅಷ್ಟೇ, ಪ್ರಾಣಕ್ಕೆ ಅಪಾಯ ಆಗಿಲ್ಲ. ಆಶಾ ನರ್ಸಿಂಗ್ ಹೋಮ್ನಲ್ಲಿದ್ದಾನೆ ಎಂದ ಬೇಜಾರಾಗಿ. ಇವಾಗ ನಾನು ಕೂಡ ಅಲ್ಲಿಗೆ ಹೋಗ್ತಿದ್ದೀನಿ, ಬರ್ತೀರಾ ಎಂದ. ಇಲ್ಲ ಕಾರ್ತಿಕ್, ನಾವು ಆಮೇಲೆ ಬರ್ತೀವಿ ಎಂದಳು. ಸರಿ ಎಂದು ಹೊರಟ ಕಾರ್ತಿಕ್. ಯಾಕೆ, ನಾವು ಹೋಗೋಣ ನಡಿ. ಬೇಡ ಅಂತ ಯಾಕಂದೆ ಎಂದಳು ಶಶಿ. ಇರಮ್ಮ, ಇಲ್ಲಿ ನಾವು ಹೋಗೋಕ್ಕಿಂತ ಇನ್ನೊಬ್ರು ಮುಖ್ಯವಾದವರು ಹೋಗಬೇಕು. ದೇವ್ರೇ, ಥ್ಯಾಂಕ್ಸ್ ಕಣಪ್ಪ, ನನ್ನ ಕೆಲಸನ ನೀನು ತುಂಬ ಈಸಿಯಾಗಿ ಮಾಡೋ ಥರ ಮಾಡಿಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಎಂದಳು ಆಕಾಶ ನೋಡುತ್ತಾ. ತಲೆ ಕೆರೆದುಕೊಂಡ ಇಬ್ಬರು. ಯಾಕೆ, ಅವನಿಗೆ ಆಕ್ಸಿಡೆಂಟ್ ಆದರೆ ನೀನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅವನು ನಮ್ಮ ಫ್ರೆಂಡ್ ಅಲ್ವೇನೆ, ಏನಾಗಿದೆ ನಿಂಗೆ ಎಂದಳು ನಿರ್ಮಲ ಅವಳು ಹೇಳಿದ್ದನ್ನು ಕೇಳಿ. ಇಲ್ಲಮ್ಮ, ನನಗೆ ಏನಾಗಿಲ್ಲ. ಅವನಿಗೆ ಆಕ್ಸಿಡೆಂಟ್ ಆಗಿರೋದು ನನಗೂ ಬೇಜಾರಾಗಿದೆ. ಆದರೆ ಈ ಸಂದರ್ಭನ ನಾವು ಬಳಸ್ಕೊಳ್ಬೇಕು. ಇದರಿಂದ ಸುಗುಣ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇರು ಒಂದು ನಿಮಿಷ ಎಂದು ಸುಗುಣಗೆ ಕಾಲ್ ಮಾಡಿ, ಸುಕು, ಪ್ರಮೋದಂಗೆ ಆಕ್ಸಿಡೆಂಟ್ ಆಗಿದೆಯಂತೆ ಕಣೆ, ತುಂಬ ಸೀರಿಯಸ್ ಆಗಿದೆ. ಆಶಾ ನರ್ಸಿಂಗ್ ಹೋಮ್ನಲ್ಲಿದ್ದಾನೆ, ನಾವು ಹೊರಟಿದ್ದೀವಿ, ನೀನು ಬೇಗ ಬಂದ್ಬಿಡು ಎಂದು ಹೇಳಿ ಅವಳು ಮಾತನಾಡುವ ಮುನ್ನವೇ ಕರೆ ತುಂಡರಿಸಿದಳು. ಅವಳು ಮಾತಾಡಿದನ್ನು ನೋಡಿ ಶಶಿ ಮತ್ತು ನಿರ್ಮಲಗೆ ಗೊಂದಲವಾಯಿತು. ಬಂದರೆ ಒಂಚೂರು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಎಂದಳು ಶಾಂತವಾಗಿ. ಇವಳು ಆಡುತ್ತಿದ್ದದ್ದನ್ನು ನೋಡಿ ಇಬ್ಬರಿಗೂ ತುಂಬ ಸಿಟ್ಟು ಬಂತು. ಅವಳ ತಲೆಗೆ ಮೊಟಕಿದ ನಿರ್ಮಲ, ಲೇ ಅಮ್ಮು, ನಿಂಗೆ ನುಚ್ಚ, ಈ ಟೈಮಲ್ಲಿ ಐಸ್ ಕ್ರೀಮ್ ಬೇಕಾ? ಮೊದಲು ನಿನ್ನ ಅದೇ ಈಗೋಗೋ ನರ್ಸಿಂಗ್ ಹೋಮ್ ಇದೆಯಲ್ಲ, ಅಲ್ಲೇ ಅಡ್ಮಿಟ್ ಮಾಡಬೇಕು. ಮತ್ತೆ ನಿಂಗೆ ತಲೆ ಸರಿ ಇದೆಯಾ ಅಂತ ಚೆಕ್ ಮಾಡಿಸ್ಬೇಕು ಎಂದಳು. ಹ್ಞೂ ಕಣೆ, ನನಗೂ ಹಾಗೆ ಅನ್ನಿಸ್ತಾ ಇದೆ ಎಂದಳು ಶಶಿ. ಎಂಥದ್ದು ಇಲ್ಲ, ಸುಮ್ಮನಿರ್ರೆ. ಸುಕ್ಕು ಮೊದಲು ಹಾಸ್ಪಿಟಲ್ಗೆ ಹೋಗಲಿ, ಆಮೇಲೆ ನಾವು ತಲುಪೋಣ. ಅವಳು ಒಳಗೆ ಹೋಗಿ ಅವನನ್ನು ನೋಡಿದ್ಮೇಲೆ ನಾವು ಒಳಗಡೆ ಹೋಗೋಣ, ಆಗ ನಾನು ಹೇಳೋದು ಅರ್ಥ ಆಗತ್ತೆ. ಸರಿ ನಡೀರಿ ಎಂದು ಎಲ್ಲರೂ ಹೊರಟರು. ಇತ್ತ ಸುಗುಣಾಳಿಗೆ ಅಮೃತ ಪ್ರಮೋದನಿಗೆ ಆಕ್ಸಿಡೆಂಟ್ ಅಂದ ತಕ್ಷಣವೇ ಆಘಾತವಾಗಿತ್ತು. ಬೇರೇನೂ ಯೋಚಿಸದೆ ರೆಡಿಯಾಗಿ ಬಂದು ಅವಳ ಅಮ್ಮನಿಗೆ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿಸಿ ಸೀದಾ ಆಸ್ಪತ್ರೆಗೆ ಹೊರಟಳು. ಆಟೋದಲ್ಲಿ ಕೂತ ಅವಳು ಅಳುತ್ತಲೇ ಇದ್ದಳು. ಏನಾಗಿದೆಯೋ ಅನ್ನೋ ಆತಂಕ. ದೇವ್ರೆ, ಪ್ಲೀಸ್ ಏನೂ ಆಗಿರಬಾರ್ದು ಪ್ರಮೋದ್ಗೆ, ಅವನು ಚೆನ್ನಾಗಿರಬೇಕು ಎಂದು ದೇವರಲ್ಲಿ ಪದೇ ಪದೇ ಪ್ರಾರ್ಥಿಸುತ್ತಿದ್ದಳು. ಗಾಡಿ ಆಸ್ಪತ್ರೆ ಬಳಿ ನಿಂತಿತ್ತು. ಆಟೋದವನಿಗೆ ದುಡ್ಡು ನೀಡಿ ಒಳಗೆ ಹೋಗಿ ರಿಸೆಪ್ಷನ್ನಲ್ಲಿ ವಿಚಾರಿಸಿ ನಂಬರ್ ಪಡೆದು ಹುಡುಕಿ ಹೊರಟಳು. ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ತರಚಿದ ಭಾಗಗಳಿಗೆ ಪ್ಲಾಸ್ಟರ್ ಹಾಕಿದ್ದರು. ಪ್ರಮೋದನಿಗೆ ತುಂಬ ಏಟಾಗದಿದ್ದರೂ ಕಾಲು ನೋವು ತುಂಬ ಇತ್ತು. ಬೆಡ್ ಮೇಲೆ ಒರಗಿಸಿ ಕೂರಿಸಿದ್ದರು ಅವನನ್ನು.
ಕಣ್ಣಿಗೆ ಎಡಗೈ ಇಟ್ಟು ಮಲಗಿದ್ದವನನ್ನು ನೋಡಿದ ಸುಗುಣಾಳಿಗೆ ಅವನ ರೂಮಿನಲ್ಲಿದ್ದವರು ಯಾರೂ ಕಾಣಲಿಲ್ಲ. ದುಃಖ ಒತ್ತರಿಸಿ ಬಂತು ಅವನನ್ನು ನೋಡಿ. ಬಿಕ್ಕುತ್ತಲೇ ಅವನ ಬಳಿಗೆ ಓಡಿದಳು. ಅವನ ಕೈ ಹಿಡಿದು, ಪ್ರಮೋದ್, ನಿಮ್ಗೇನಾಗಿಲ್ಲ ತಾನೆ? ತುಂಬ ಪೆಟ್ಟಾಗಿದ್ಯಾ? ಹುಷಾರಾಗಿ ಬರಬೇಕಲ್ವಾ? ನಿಮ್ಗೇನಾದರೂ ಆಗಿದ್ರೆ ಎಂದು ಬಿಕ್ಕುತ್ತಿದ್ದವಳನ್ನು ನೋಡಿದ ಪ್ರಮೋದನಿಗೆ ಆಶ್ಚರ್ಯವಾಗಿತ್ತು. ಅರೆ, ಈ ಸುಗುಣ ಯಾಕೆ ಗೆಳ್ತಿದ್ದಾಳೆ? ಇಷ್ಟೊಂದು ದುಃಖ ಯಾಕೆ ಇವಳಿಗೆ? ನನಗೇನಾದರೂ ಆದರೆ ಅಂತ ಬೇರೆ ಹೇಳ್ತಿದ್ದಾಳೆ, ಒಳ್ಳೆ ಹೆಂಡತಿ ಥರ ಅಂತ ಅಂದುಕೊಂಡವನಿಗೆ ಸುಗುಣಳ ನಡೆ ಅವನಲ್ಲಿ ಗೊಂದಲವನ್ನುಂಟು ಮಾಡಿತ್ತು. ಹಲೋ ಸುಗುಣ, ನನಗೇನಾಗಿಲ್ಲ, ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಕಾಲಿನಲ್ಲಿ ಅಷ್ಟೇ ಎಂದು ಹೇಳಿದ. ಅವನ ಮಾತಿಗೆ ಇಹಕ್ಕೆ ಬಂದ ಸುಗುಣ ಸುತ್ತಲೂ ನೋಡಿದಳು. ಪ್ರಮೋದ್ನ ರೂಮಲ್ಲಿ 4 ಜನ ಕಾರ್ತಿಕ್ನನ್ನು ಸೇರಿ ಅವನ ಗೆಳೆಯರಿದ್ದರು. ಅವನ ತಂದೆ ತಾಯಿ ಡಾಕ್ಟರ್ನ ಮಾತನಾಡಿಸಲು ಹೋಗಿದ್ದರು. ಅವರನ್ನು ಮತ್ತು ಪ್ರಮೋದನನ್ನು ನೋಡಿದ ಮೇಲೆ ಅವನ ಕೈಯನ್ನು ಬಿಟ್ಟು ಹಿಂದೆ ಸರಿದು ಸಾರಿ ಪ್ರಮೋದ್ ಎಂದು ಹಿಂದೆ ನಡೆದಳು. ಅಷ್ಟೊತ್ತಿಗೆ 3 ಗೆಳತಿಯರು ಬಂದರು. ಅಮೃತ, ಹೇಗಿದ್ದೀರಾ ಪ್ರಮೋದ್? ಹುಷಾರಾಗಿರ್ಬೇಕಲ್ವಾ? ಏನು ತೊಂದರೆ ಇಲ್ಲ ಅಲ್ವಾ ಎಂದಳು ಕಾಳಜಿಯಿಂದ. ಅವಳನ್ನು ಕಂಡೊಡನೆ ಪ್ರಮೋದ್ನ ಕಣ್ಣು ಮಿಂಚಿತ್ತಾದರೂ ಅವಳು ತಿರಸ್ಕರಿಸಿದ್ದು ನೆನೆದು ಸುಮ್ಮನಾದ. ಪರವಾಗಿಲ್ಲ ಎಂದನಷ್ಟೆ. ನಂತರ 4 ಗೆಳತಿಯರು ಆಚೆ ಹೋದರು. ಅವರನ್ನೇ ನೋಡುತ್ತಿದ್ದ ಅವನ ಗೆಳೆಯರು ಪ್ರಮೋದ್ನನ್ನು ಛೇಡಿಸುವಂತೆ ನೋಡಿದರು. ಆದರೆ ಪ್ರಮೋದ್ ಏನು ಗೊತ್ತಿಲ್ಲವೆಂಬಂತೆ ತಲೆ ಕೆರೆದುಕೊಂಡ. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.